ವಿಠಲ ಯಾಕಂತ ಕರೀತಾರಂದ್ರ ವಿಠಲದಾಗ ಎರಡು ಭಾಷೆಗಳನ್ನ ಮಿಕ್ಸ್ ಮಾಡಿ ವಿಠಲ ಅಂತ ಹೆಸರು ಬಂದಿರೋದು. ಅದು ಯಾಕಂದ್ರ ವಿಠಲ ಮರಾಠಿ ಮತ್ತೆ ಸಂಸ್ಕೃತ ಎರಡು ಮಿಕ್ಸ್ ಆಗಿ ಬಂದಿರೋ ಹೆಸರು ಅದು ವಿಠಲ ಅಂತ. ಪಂಡ್ರಾಪುರ ವಿಠಲ. ಪುಂಡಲಿಕ್ ಅಂತ ಹೇಳಿ ಭಕ್ತ ಇರ್ತಾನ. ಪುಂಡಲಿಕ್ ಅಂತ ಭಕ್ತ ಇರ್ತಾನವ. ಭಕ್ತ ಯಾವಾಗ ಆಗ್ತಾನ ಅಂತ ಹೇಳ್ತೀನಿ ನಿಮಗ. ಪುಂಡಲಿಕ್ಕಿಗೆ ಒಂದು ಫ್ಯಾಮಿಲಿ ಇರ್ತದ. ಅವನಿಗೆ ಅವಂದೇ ತಂದೆ ತಾಯಿ ಇರ್ತಾರ. ಒಂದು ಕಾಡಿನಾಗ ವಾಸ ಮಾಡ್ತಿರ್ತಾರ ಅವರು. ಭಾಳ ಅಂದ್ರೆ ಭಾಳ ದುಃಖ ಆಗ್ತದೆ. ಅವಾಗಿನ ತಂದೆ ತಾಯಿ ಸೇವೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ತಂದೆ ತಾಯಿ ಸೇವೆ ಮಾಡಿದ್ಮ್ಯಾಗ ಒಂದಿನ ಭಗವಂತ ಪ್ರಸನ್ನ ಆಗ್ತಾನ ಅವನಿಗೆ. ಸೊ ಅವನ ಭಕ್ತಿಗೆ ಮೆಚ್ಚಿ ತಂದೆ ತಾಯಿ ಸೇವೆ ಮಾಡಿರ್ತಾನ ಅಂತ ಹೇಳಿ ಭಕ್ತಿಗೆ ಮೆಚ್ಚಿ ಸೊ ಅವನು ಶರಣ್ರಿ. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂತೀನಿ. ನಾನು ಆರಾಮಿದ್ದೀನಿ. ಭಾಳ ದಿನ ಆಯಿತು ಎಲ್ಲೂ ರೈಡ್ ಹೋಗಿರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಹಾಕ್ಲಿಕ್ಕಾಗಿಲ್ಲ. ಲಡಾಖಿಗೆ ಹೋದ್ಮೇಲೆ ಎಲ್ಲೂ ರೈಡ್ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತೊಂದು ಶನಿವಾರ ಒಂದು ರೈಡಿಗೆ ಹೋಗಿ ಬರೋಣ, ಶಾರ್ಟ್ ರೈಡ್ ಅಂಥೇಳಿ ಪ್ಲ್ಯಾನ್ ಮಾಡೀನಿ. ಎಲ್ಲಿಗಪ್ಪ ಅಂದ್ರೆ ಗಾಡಿ ಮ್ಯಾಗ ಹೇಳ್ತೀನಿ. ಸೊ ಜಾಕೆಟ್ ಅದು ಇಲ್ಲಿ ರೆಡಿ ಇದೆ. ಸೊ ಈಗ ಜಾಕೆಟ್ ಹಾಕೊಂಡು ಇಲ್ಲಿಂದ ಹೋಗೊಂಬರ್ರಿ. ಸೀದಾ ಗಾಡಿ ಮ್ಯಾಗ ಸಿಗ್ತೀನಿ ಬರ್ರಿ. ನಿಮ್ಗೆ ಎಲ್ಲಿಗೆ ಏನು ಎತ್ತ ಎಲ್ಲ ಹೇಳ್ತೀನಿ ಬರ್ರಿ. ವೆಲ್ಕಮ್ ಬ್ಯಾಕ್ ಗೋಪ್ರೋ ಬೇಬಿಗೆ. ಎಸ್, ನಾ ಇವತ್ತು ಎಲ್ಲಿಗೆ ನಡೆದಿದ್ದೀವಿ ಅಂದ್ರೆ ಭಾಳ ದಿನವಾಗ ಒಂದು ರೈಡಿಗೆ ನಡೆದೀನಿ. ಅದು ಶಾರ್ಟ್ ರೈಡ್. ಬೈಕ ಮಾಡ್ರೆ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ. ಸ್ವಲ್ಪ ಕೆಲಸದಾಗ ಭಾಳ ಅಂದ್ರೆ ಭಾಳ ಬ್ಯುಸಿ ಆಗಿದ್ದ. ಎಲ್ಲೂ ರೈಡ್ ಹೋಗ್ಲಿಕ್ಕೆ ಆಗಲ್ಲಾಗ್ಯದ. ಸೊ ಹಂಗಾಗಿ ಇವತ್ತೊಂದು ಶನಿವಾರ ಆಯ್ತಾರ ಸುಟ್ಟಿ ಇದೆ ಅಂಥೇಳಿ ಇವತ್ತು ನಡೆದೀನಿ ಒಂದು ರೈಡಿಗೆ. ಎಲ್ಲಿಗಪ್ಪ ಅಂದ್ರೆ ದೇವ್ರ ದರ್ಶನ ಮಾಡಕ್ಕೆ ನಡೆದೀನಿ. ಪಾಂಡುರಂಗ ವಿಠಲನ ದರ್ಶನ ಮಾಡೋಕ್ಕೆ. ಸೊ ಇಲ್ಲಿಂದ ನಮ್ಮದು ಗುಲ್ಬರ್ಗಲಿಂದ ಪಂಡ್ರಾಪುರ 220 ಕಿಲೋಮೀಟ್ರ್ ಅದ. ಎಸ್, ಪಂಡ್ರಾಪುರ ನೋಡಿಕೊಂಡು ತುಳಜಾಪುರ ಅಂಬಾ ಭವಾನಿ ನೋಡಿಕೊಂಡು ವಾಪಸ್ ಬರೋಣ ಇವತ್ತು. ಆಲ್ಮೋಸ್ಟ್ ಒಂದು ಎಲ್ಲ ಸೇರಿ ಒಂದು 500 ಕಿಲೋಮೀಟರ್ಸ್ ಆಯ್ತು ಅನ್ಕೊತೀನಿ ಅಪ್ ಆ್ಯಂಡ್ ಡೌನ್ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ. ಯಾಕಂದ್ರೆ ನಾವು ಇಲ್ಲಿಂದ ಪಂಡ್ರಾಪುರ ಹೋಗಿ ಪಂಡ್ರಾಪುರ್ಲಿಂದ ಸೋಲಾಪುರ ವಾಪಸ್ ಬಂದು ಮತ್ತು ತುಳಜಾಪುರಕ್ಕೆ ಹೋಗ್ಬೇಕು. ಸೊ ತುಳಜಾಪುರ್ಲಿಂದ ಮತ್ತು ವಾಪಸ್ ಅಂದ್ರೆ ಒಂದು 500 ಕಿಲೋಮೀಟ್ರ್ ಆಗ್ತದೆ. ಜಸ್ಟ್ ಸ್ಟಾರ್ಟ್ ಮಾಡೀನಿ ಜರ್ನಿ. ಈಗ 6:45 ಟೈಮ. ಟ್ರಿಪ್ ರಿಸೆಟ್ ಮಾಡಾಯ್ತು. ಇಲ್ಲಿ ಪೆಟ್ರೋಲ್ ತುಂಬಿಸ್ಕೊತೀನಿ ನಮ್ದು ಆ್ಯಸ್ ಯೂಶ್ವಲ್ ಸಹ್ಯ ಚಿಂಚೋಳಿ ಪೆಟ್ರೋಲ್ ಪಂಪ್ನಾಗ. ಐ ಹೋಪ್ ಎಲ್ಲ ಲದಾಖ್ ವೀಡಿಯೋಸ್ ಎಂಜಾಯ್ ಮಾಡಿರಿ ಅನ್ಕೊತೀನಿ. ಲದಾಖ್ ಅಂದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೂ. ನಿಮಗೂ ಒಂದು ಸರ್ತಿ ಟೈಮ್ ಸಿಕ್ತಂದ್ರೆ ಒಂದು ಸರ್ತಿ ಹೋಗಿ ಬರ್ರಿ ಲದಾಖ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರ್ರಿ. ಗಾಡಿ ಮ್ಯಾಗ ಹೋಗಿ ಬರ್ರಿ ಆದಷ್ಟು 2 ವೀಲರ್ ಮ್ಯಾಗ. ಆಗಿಲ್ಲ ಅಂದ್ರೆ ಕಾರ್ ಅಂದು ಲಾಸ್ಟ್ ಆಪ್ಷನ್ ಇದ್ದಿದ್ದೆ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿಮಗೆ ಆಫ್ ರೋಡಿಂಗ್ ಸಿಗ್ತದೆ ಅಲ್ಲಿ ಗಾಡಿ ಮ್ಯಾಗ. ಅದು ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಯಾರು ರೈಡರ್ಸ್ ಇರ್ತಾರಲ್ಲ ಅವ್ರು ಫೀಲ್ ಮಾಡ್ತಾರೆ. ಸೊ ಎಸ್, ಕಾರ್ನಾಗ ಆದರೆ ಎಲ್ಲ ಕಡೆ ರೋಡ್ ಆಗ್ಲತ್ತವ. ಈಗ ಆಲ್ಮೋಸ್ಟ್ ಆಗ್ಯದ. ಪ್ಯಾಂಗಾಂಗ್ಲಿಂದ ಉಮ್ಲಿಂಗ್ಲ ಹೋಗೋಳಾಗ ನಿಮ್ಗೆ ಸಿಗ್ತದೆ ಸ್ವಲ್ಪ ಖರಾಬ್ ರೋಡ್. ಅದು ಬಿಟ್ರೆ ಕರ್ದುಂಗ್ಲ ಹತ್ರ ಸ್ವಲ್ಪ ಸಿಗ್ತದೆ. ಅದು ಬಿಟ್ಟರೆ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ 90% ರೋಡ್ ಎಲ್ಲ ಕಡೆ ಆಗ್ಯದ. ಸೊ ಆದಷ್ಟು ಬೇಗ ಹೋಗಿ ಬರ್ರಿ. ಈ ವರ್ಷ ಆದ್ರೆ ಈ ವರ್ಷ ಹೋಗ್ರಿ. ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ನಾಗ ಹೋಗಿ ಬಂದುಬಿಡ್ರಿ. ಕಿಲೋಮೀಟ್ರ್ ಡನ್ ಆ್ಯಂಡ್ ಡಸ್ಟೆಡ್. ಹಾಫ್ ಆನ್ ಅವರ್ 30 ನಿಮಿಷ 40 ಕಿಲೋಮೀಟ್ರ್ ಬಂದಿದ್ದೆವು. ಈಗ ಆಳಂದಿಂದ ಲೆಫ್ಟ್ ಸೀದಾ ಅಕ್ಕಲ್ಕೋಟ್ ಸೋಲಾಪುರ್. ಮೇನ್ ಸಿಟಿ ಅಂತ ಹೇಳ್ಬೇಕಂದ್ರೆ ಅದೇ ಅಕ್ಕಲ್ಕೋಟ್ ಸೋಲಾಪುರ್ ಸೀದಾ ಪಂಡ್ರಾಪುರ್. ಭಾಳ ಏನು ದೂರಿಲ್ಲ. ನಮ್ಮದು ತುಳಜಾಪುರ ಅಂಬಾಬಾಯಿ ಅಂದ್ರೆ ನಮ್ಮದು ಕುಲದೇವತೆ. ಅಂದ್ರೆ ನಮ್ಮ ಮನೆ ದೇವ್ರು ಅಂತ ಹೇಳ್ತಾರಲ್ಲ. ಸೊ ನಮ್ಮ ಮನೆ ದೇವ್ರು ತುಳಜಾಪುರ ಅಂಬಾಬಾಯಿ. ಸೊ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಅದಕ್ಕೂ ಹೋದಂಗೆ ಆಗ್ತದೆ ಇವತ್ತು. ಪಂಡ್ರಾಪುರ ಅದು 2 ಆಗ್ಬಿಡ್ತಾವೆ. ರಾಮ್ ಅಂತೂ ಎಸ್ ಇವತ್ತು ಫೈನಲಿ ಕರ್ಕೊಂಡು ಹೊಂಟಾನ ಅಂತೇಳಿ ಖುಷಿ ಆಗ್ಬಿಟ್ಟಾನವ. ಇಷ್ಟು ದಿನ ಬೈಕೊಳತ್ತಿದ್ದವ ಕರ್ಕೊಂಡೋಗು ಎಲ್ಲಿಗ್ರೆ ಅಂಥೇಳಿ. ಪಂಡ್ರಾಪುರ ವಿಠಲನ ಬಗ್ಗೆ ಹೇಳ್ಬೇಕಂದ್ರೆ ವಿಠಲ ಯಾಕಂತ ಕರೀತಾರಂದ್ರ ವಿಠಲದಾಗ ಎರಡು ಭಾಷೆಗಳನ್ನ ಮಿಕ್ಸ್ ಮಾಡಿ ವಿಠಲ ಅಂತ ಹೆಸರು ಬಂದಿರೋದು. ಅದು ಯಾಕಂದ್ರೆ ವಿಠಲ ಮರಾಠಿ ಮತ್ತೆ ಸಂಸ್ಕೃತ ಎರಡು ಮಿಕ್ಸ್ ಆಗಿ ಬಂದಿರೋ ಹೆಸರು ಅದು ವಿಠಲ ಅಂತ. ಪಂಡ್ರಾಪುರ ವಿಠಲ. ಇದನ್ನು ಅಂತಾರ ವಿಠೋಬಾನು ಅಂತಾರ ಅದಕ್ಕೆ. ವಿಠೋಬಾ, ವಿಠಲ, ಪಾಂಡುರಂಗ, ನಾರಾಯಣ, ವಿಷ್ಣು ಅವತಾರ ವಿಠಲ. ಸೊ ಹಂಗಾಗಿ ವಿಠಲ ಮೀನಿಂಗ್ 2 ಸ್ಪ್ಲಿಟ್ ಮಾಡ್ಕೊಂಡ್ರೆ ನಮ್ಗೆ ವಿಟ್ ಅಂದ್ರೆ ಬ್ರಿಕ್, ಇಟ್ಗಿ ಅಂದ್ರೆ ಇಟಾಂಗಿ ಬರ್ತಲ್ಲ. ವಿಟ್ ಅಂದ್ರೆ ಇಟಾಂಗಿಗಿ. ಮತ್ತು ಥಳ್ ಅಂದ್ರೆ ಸಂಸ್ಕೃತ್ನಾಗ ಅಂದ್ರೆ ನಿಂತ್ಕೊಳ್ಳೋದಕ್ಕೆ ಅಂತಾರ. ಅಂದ್ರೆ ನೀವು ವಿಠಲನ್ ಮೂರ್ತಿ ನೋಡ್ಕೊಂಡ್ರ ಒಂದು ಇಟ್ಗಿ ಮ್ಯಾಗ ನಿಂತಿರ್ತಾನ. ಸೊ ಅದಕ್ಕೆ ವಿಠಲ ಸ್ಟೋರಿ ಹೇಳ್ಬೇಕಂದ್ರ
ವಿಠಲ ಹೆಂಗ್ ಬಂದ ಪಂಡ್ರಾಪುರಕ್ಕೆ ಅನ್ನೋದು, ಒಬ್ಬ ಪುಂಡಲಿಕ್ ಅಂತ ಹೇಳಿ ಭಕ್ತ ಇರ್ತಾನ. ಪುಂಡಲಿಕ್ ಅಂತ ಭಕ್ತ ಇರ್ತಾನವ. ಭಕ್ತ ಯಾವಾಗ ಆಗ್ತಾನ ಅಂತ ಹೇಳ್ತೀನಿ ನಿಮಗ. ಪುಂಡಲಿಕ್ಕಿಗೆ ಒಂದು ಫ್ಯಾಮಿಲಿ ಇರ್ತದ. ಅವನಿಗೆ ಅವಂದೇ ತಂದೆ ತಾಯಿ ಇರ್ತಾರ. ಒಂದು ಕಾಡಿನಾಗ ವಾಸ ಮಾಡ್ತಿರ್ತಾರ ಅವರು. ನಾರ್ಮಲ್ ಫ್ಯಾಮಿಲಿ, ಕಾಡಿನಾಗ ವಾಸ ಮಾಡ್ತಿರ್ತಾರ ಅವರು. ಸೊ ಅವನಿಗೆ ಪುಂಡಲಿಕ ಅನ್ನೋನಿಗೆ ಮದ್ವೆ ಆಗ್ತದ. ಮದ್ವೆ ಆದ್ಮೇಲೆ ಅವನೇನ್ ಮಾಡ್ತಾನ, ಭಾಳ ಚೇಂಜ್ ಆಗ್ತಾನ. ಮದ್ವೆ ಆದ್ಮೇಲೆ ಅವ್ರ ಅಪ್ಪ ಅಮ್ಮಗ ಭಾಳ ಹಿಂಸೆ ಮಾಡೋದು, ಎಲ್ಲಾ ಕೆಲಸ ಮಾಡೋದು, ತಂದು ಕೊಟ್ಟಿಗೆ ಮಲಗಿಸೋದು, ಹಿಂಗೆಲ್ಲ ಭಾಳ ಅಂದ್ರೆ ಭಾಳ ಚಿತ್ರ ಹಿಂಸೆ ಮಾಡ್ತಾನ. ಸೊ ಅದರಿಂದ ಅವ್ರ ತಂದೆ ಜನುದೇವ ಅಂತ, ತಾಯಿ ಸತ್ಯವತಿ ಅಂತ. ಅವ್ರಿಗೆ ಇವ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದ. ಸೊ ಅವ್ರೇನು ಡಿಸೈಡ್ ಮಾಡ್ತಾರ, ಒಂದು ಕಾಶಿ ತೀರ್ಥಯಾತ್ರೆ ಹೋಗೋಣ ಅಂತೇಳಿ ಯೋಚನೆ ಮಾಡ್ತಾರ. ಸೊ ನಮ್ದ್ರಲ್ಲಿ ಕಾಶಿ ತೀರ್ಥಯಾತ್ರೆ ಯಾಕೆ ಹೋಗ್ತಾರಂದ್ರ, ಅಲ್ಲಿ ಸಾಯಕ್ಕಿಂತ ಮೊದ್ಲು ಅಲ್ಲಿ ಹೋಗಿ ಬಂದ್ರ ನಮ್ಗೆ ಜೀವನದಾಗ ಮುಕ್ತಿ ಸಿಗ್ತದ ಅಂತೇಳಿ. ಸೊ ಕಾಶಿ ಹೋಗ್ತಾರೆ ಎಲ್ಲರೂ. ಸೊ ಇದೊಂದು ನಮ್ದು ಭಾರತೀಯಲ್ಲಿ ಸಂಸ್ಕೃತಿ ಇದೊಂಥರ. ಸೊ ಅವರು ಅದೇ ಥರ ಯೋಚನೆ ಮಾಡಿ ಕಾಶಿ ಯಾತ್ರೆ ಹೊರಡ್ಬೇಕಂತ ಹೇಳಿ ತಯಾರಾಗ್ತಾರ. ಸೊ ಇದು ವಿಷಯ ಪುಂಡಲಿಕಂಗೆ ಗೊತ್ತಾಗ್ತದೆ. ನಾನು ಬರ್ತೀನಿ ಅಂತ ಹೇಳಿ ತಯಾರಾಗ್ತಾನ. ಅವನ ಹೆಂಡತಿಗೆ ಕರ್ಕೊಂಡು ಕುದುರೆ ಮೇಲೆ ಸವಾರಿ ಚಾಲು ಮಾಡ್ತಾರ ಅವ್ರು. ಸೊ ಎಲ್ಲಾರು ಅವ್ರ ತಂಡ ಕಟ್ಕೊಂಡು ಕಾಶಿ ಯಾತ್ರೆ ಹೊರಟು ಬಿಡ್ತಾರ. ಸೊ ಹೊರಟು ಹಿಂಗೆ ಹೋಗ್ತಾ ಇರ್ತಾರ. ಮತ್ತ ಎಲ್ಲೆಲ್ಲಿ ರಾತ್ರಿ ನಿಂತ್ಕೊಂತಾರಲ್ಲ ವಿಶ್ರಾಮ ಮಾಡೋಣ ಅಂತ ಹೇಳಿ. ಸೊ ಅವಾಗ ಏನ್ ಮಾಡ್ತಿದ್ದವ, ಅಲ್ಲೂ ತಂದೆ ತಾಯಿ ಕಿರುಕೊಳ್ಳ ಕೊಟ್ಟಾನಂತವ. ಸೊ ಅಲ್ಲಿ ಕುದುರೆಗಳಿಗೆ ನೀವು ಅದನ್ನ ಕ್ಲೀನ್ ಮಾಡ್ರಿ, ಅದಕ್ಕೆ ಊಟ ಹಾಕ್ರಿ, ಹಿಂಗೆಲ್ಲ ತಂದ್ ಅದೇ ಕೊಟ್ಟರುಡಿದಾಗೆ ಮಾಡ್ಕೊರಿ ನೀವು, ಈ ತರ ಎಲ್ಲ ಹಿಂಸೆ ಮಾಡ್ತಿದ್ನಂತ. ಸೊ ಹಿಂಗೆ ಮಾಡಿ ಮುಂದೆ ಹೋಗ್ತಾರ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಏನಾಗ್ತದ ಅಂದ್ರೆ, ನಡ್ಕೊಂಡು ಹೋಗ್ಬೇಕಲ್ಲ, ಕಾಶಿ ಬಾಳ ದೂರ ಅದ. ಸೊ ನಡ್ಕೊಂಡು ಹೋಗುವಾಗ ಒಂದು ಆಶ್ರಮ ಸಿಗ್ತದ, ನೆನಪಿಲ್ಲ. ಆಶ್ರಮದಾಗ ಉಳ್ಕೊಳ್ಳೋಣ, ಬಾಳ ದಣಿವಾಗ್ಯದ ಅಂತ ಹೇಳಿ ಒಂದ್ ಸ್ವಲ್ಪ ದಿನ ಉಳ್ಕೊಳ್ಳೋಣ ಅಂತ ಹೇಳಿ ಉಳ್ಕೊಂಡ್ಬಿಡ್ತಾರ ಅಲ್ಲಿ. ಆ ಆಶ್ರಮದಾಗ ಎಲ್ಲ ಅಲ್ಲೇ ಸ್ವಚ್ಛ ಮಾಡಿ ಅಲ್ಲೇ ಉಳ್ಕೊಂಡ್ಬಿಡ್ತಾರ ಎಲ್ಲಾ ತಂಡ ಅವ್ರದ್ದು. ಸೊ ಹಿಂಗೆ ಒಂದಿನ 2 ದಿನ 3 ದಿನ ಕಳೀತದ. ಸೊ ಅವಾಗ 3ನೇ ದಿನ ಪುಂಡಲಿಕ ಎಲ್ಲಾರು ಮಲ್ಕೊಂಡಿರ್ತಾರ ರಾತ್ರಿ ಹೊತ್ನಾಗ. ಪುಂಡಲಿಕನಾಗ ಮಕ್ಕೊಂತಾನ, ಬಟ್ ಆದ್ರ ನಿದ್ದೆ ಬರೋದಿಲ್ಲ ಅವನಿಗೆ, ಹಿಂಗೆ ಸುಮ್ಮನೆ ಕುಂತಿರ್ತಾನ. ಸೊ ಅವನು ನೋಡ್ತಾನ, ಅಲ್ಲಿ ಏನೋ ಒಂದು ಮ್ಯಾಜಿಕ್ ತರ ಅಲ್ಲಿ ನೋಡ್ತಾನ. ಒಂದ್ ಸ್ವಲ್ಪ ಹೆಣ್ಮಕ್ಳು ಮಾಸಿರೋ ಬಟ್ಟೆ ಹಾಕೊಂಡ್ ಬರ್ತಾರಂತ ಅಲ್ಲಿಗೆ, ಆಶ್ರಮಕ್ಕೆ ಬರ್ತಾರ. ಸೊ ಮಾಸಿರೋ ಬಟ್ಟೆ ಅಂದ್ರೆ ಸ್ವಲ್ಪ ಗಾಣ ಆಗಿರೋ ಬಟ್ಟೆ ಹಾಕೊಂಡು ಆಶ್ರಮ ಕಡೆ ಬರ್ತಾರ, ಸೌಂಡ್ ಇರ್ಲಾರ್ದಂಗ. ಬಂದು ಅವ ನೋಡ್ತಾನ, ಎದ್ದು ಹೋಗೋದಿಲ್ಲ ಹೊರಗ, ನೋಡ್ತಾನ ಅಲ್ಲಿಂದ ಏನ್ ಮಾಡ್ತಾರ ಅಂತ ಹೇಳಿ. ಅವ್ರು ಬಂದವ್ರು ಏನ್ ಮಾಡ್ತಾರ, ಇಡೀ ಆಶ್ರಮ ಎಲ್ಲ ಕ್ಲೀನ್ ಮಾಡ್ತಾರ. ಕ್ಲೀನ್ ಮಾಡ್ಬಿಟ್ಟು ಅದೇ ಮಾಸಾಗಿರೋ ಬಟ್ಟೆನ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ತಾರ. ಕ್ಲೀನ್ ಮಾಡಿದ್ಮ್ಯಾಗ ಏನ್ ಮಾಡ್ತಾರ ಅವರು, ಒಂದು ಪ್ರಾರ್ಥನಾ ಕೊಠಡಿ ಇರ್ತದ. ಆ ಪ್ರಾರ್ಥನಾ ಕೊಠಡಿ ಒಳಗೆ ಹೋಗ್ತಾರಂತ. ಅಂದ್ರೆ ಪೂಜಾ ಮಾಡೋ ಮನಿ ರೂಮ್. ಆ ರೂಮ್ನಾಗ ಹೋಗಿ ಒಂದ್ ಸ್ವಲ್ಪ ಹೊತ್ತಾದ್ಮ್ಯಾಗ ಅವ್ನು ನೋಡ್ತಾನೆ ಇರ್ತಾನೆ ಏನಾಗ್ತದ ಅಂತೇಳಿ. ಸ್ವಲ್ಪ ಹೊತ್ತಾದ್ಮ್ಯಾಗ ಅವ್ರು ಹೊರಗೆ ಬರ್ತಾರಂತ. ಹೊರಗೆ ಬರುವಾಗ ಅವ್ರದ್ದು ಬಟ್ಟೆ ಇವನ್ ಅಬ್ಸರ್ವ್ ಮಾಡ್ತಾನ. ಅವ್ರು ಹಾಕೊಂಡಿರೋ ಬಟ್ಟೆ ಫುಲ್ ಹಿಂಗೇನು ಫ್ರೆಶ್ ಒಗದು ಹಾಕೊಂಡವ್ರ ತರ ಆಗಿರ್ತಾವಂತ. ಸೊ ಅವನಿಗೆ ಅದು ವಿಸ್ಮಯ ಅನ್ಸ್ಬಿಡ್ತದ, ಏನಾಗ್ಲತ್ತ ಅಂತ ಹೇಳಿ. ಸೊ ಅವನೇನ್ ಮಾಡ್ತಾನ, ಇದು ಅವ್ರು ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡ್ತಾರಂತ. ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾರ. ಅವನು ಅದನ್ನ ವಿಸ್ಮಯ ಅನ್ಸ್ಬಿಟ್ಟು, ಇದೇನು ಕನಸ ನನ್ಸ ಅಂತ ಹೇಳ್ಬಿಟ್ಟು, ನೋಡೋಣ ನಾಳೆ ಒಂದ್ ದಿವಸ ನನಗೆ ಇದೇ ತರ ಆಗ್ತದೆ ಅಂತ ಹೇಳಿ ಅವನು ನೆಕ್ಸ್ಟ್ ಡೇ ಮರ್ದಿನೂ ರಾತ್ರಿ ಎಚ್ಚರು ಉಳಿತಾನಂತ. ಎಚ್ಚರು ಉಳಿದ್ಮೇಲೆ ಅವ್ರು ಬರ್ತಾರ, ಅದೇ ತರ ಬಂದು ಆಶ್ರಮ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಆ ಹೊತ್ತಿಗೆ ಇವನು ಹೊರಗಡೆ ಹೋಗಿ ಕೇಳ್ತಾನಂತ ಅವ್ರಿಗೆ, ಯಾರು ನೀವು ಅಂತ. ಅವ್ರು ಅವಾಗ ಅದನ್ನ ಹೇಳ್ತಾರಂತ. ಅವ್ರು ಅವಾಗ ಹೇಳ್ತಾರ, ನಾವು ಪವಿತ್ರ ನದಿಗಳಾದ ಯಮುನಾ, ಗಂಗೆ, ತುಂಗ ಅಂತ ಹಿಂಗ್ ಹೇಳ್ಕೊಂತಾರ, ಪವಿತ್ರ ಭಾರತದ ನದಿಗಳು ಅಂತ ಹೇಳ್ತಾರ. ಸೊ ಅವ್ರು ಇನ್ನೊಂದ್ ಏನ್ ಹೇಳ್ತಾರಂದ್ರ, ನೀನೇನ್ ಮಾಡಿದ್ದಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ, ನೀನ್ ದೊಡ್ಡ ಪಾಪಿ ಆಗಿದೆ ಅಂತ ಹೇಳ್ಬಿಡ್ತಾರ ಅವ್ರು. ಸೊ ಪಾಪಿ ಆಗಿದೆ ಅಂತ ಹೇಳ್ಕೊಂಡ ತಕ್ಷಣ ಇವನಿಗೊಂಥರ ಮನ್ಸಿಗೆ ಆಘಾತ ಆಗ್ತದ. ಸೊ ನಮ್ದು ಗಂಗಾ, ತುಂಗ, ಯಮುನಾ ಇದೆಲ್ಲ ನಮ್ ಜನರದ್ದು ಏನ್ ಭಾವನೆ ಅಂದ್ರ, ಅಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಅವ್ರದ್ದು ಪಾಪಗಳೆಲ್ಲ ಪರಿಹಾರ ಆಗ್ತದ. ಸೊ ಪಾಪಗಳ ಪರಿಹಾರ ಆಗೋದ್ರಿಂದ ಅವ್ರ ಬಟ್ಟೆ ಎಲ್ಲ ಮಾಸಿರ್ತದಂತ. ಸೊ ಆಶ್ರಮಕ್ಕೆ ಬಂದು ಎಲ್ಲ ಕ್ಲೀನ್ ಮಾಡಿ, ಸೊ ಅವ್ರು ಪ್ರಾರ್ಥನಾ ಕೊಠಡಿ ಹೋಗಿ ಬಂದ್ರೆ ಅವರು ಪವಿತ್ರ ಆಗ್ತಾರೆ ಅಂತೇಳಿ ಅದೊಂದು ಸಂಪ್ರದಾಯ. ಸೊ ಅದೇ ತರ ಅವ್ರು ಹೇಳ್ತಾರೆ, ನೀನ್ ಮಾಡಿರೋದು ಬಹಳ ತಪ್ಪ, ನಿನ್ಗೊಂದ್ ದೊಡ್ಡ ಪಾಪಿ ಅಂತ ಹೇಳಿ ಪಟ್ಟ ಕಟ್ಬಿಡ್ತಾರ ಅವರು, ಗಂಗಾ, ಯಮುನಾ, ತುಂಗ. ಸೊ ಅವನಿಗೆ ಮನಸ್ಸಿಗೆ ಬಹಳ ಆಘಾತ ಆಗ್ತದ್ರಿಂದ. ಮನ್ಸಿಗೆ ಬಹಳ ಆಘಾತ ಆಗೋದ್ರಿಂದ ಅವ್ನು ಯೋಚನೆ ಮಾಡ್ತಾನೆ, ಏನಪ್ಪಾ ಇದು ನಾನು ಪಾಪಿ ಆಗ್ಬಿಟ್ನಲ್ಲ ಅಂತ ಹೇಳಿ.
ಸೊ ಯೋಚನೆ ಮಾಡಿದ್ಮೇಲೆ ಅವನೇನು ಮಾಡ್ತಾನ, ಮುಂದೆ ಅವ್ರ ಅಪ್ಪ ಅಮ್ಮನ ಸೇವೆದಾಗ ತೊಡಗ್ಬಿಡ್ತಾನ ಅವನು. ಇಲ್ಲ, ನಾನು ಮಾಡಲೇಬೇಕು. ಭಾಳ ಅಂದ್ರೆ ಭಾಳ ದುಃಖ ಆಗ್ತದೆ. ಅವಾಗಿನ ಹಿಡಿದು ತಂದೆ ತಾಯಿ ಸೇವೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಂದೆ ತಾಯಿ ಸೇವೆ ಮಾಡಿದ್ಮ್ಯಾಗ ಒಂದಿನ ಭಗವಂತ ಪ್ರಸನ್ನ ಆಗ್ತಾನೆ ಅವನಿಗೆ. ಸೊ ಅವನ ಭಕ್ತಿಗೆ ಮೆಚ್ಚಿ ತಂದೆ ತಾಯಿ ಸೇವೆ ಮಾಡಿರ್ತಾನೆ ಅಂತೇಳಿ ಭಕ್ತಿಗೆ ಮೆಚ್ಚಿ ಸೊ ಅವನು ವೈಕುಂಠಲಿಂದ ವಿಷ್ಣು ಖುದ್ದಾಗಿ ಅವನಿರೋ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದು ಕುಟೀರದ ಬಾಗಿಲು ಬಡಿತಾನೆ. ಕುಟೀರದ ಬಾಗಿಲು ಬಡಿದ ತಕ್ಷಣ ಅವನು ತಿರುಗಿ ನೋಡೋದಿಲ್ಲ. ವಿಷ್ಣು ಅಂತ ಗೊತ್ತಾದರೂ ತಿರುಗಿ ನೋಡೋದಿಲ್ಲ ಅವನು. ಸೊ ಇಷ್ಟಾದ್ಮೇಲೆ ಅವನ ಬಾಜು ಇರೋದು ಅವ್ರ ತಂದೆ ತಾಯಿ ಊಟ ಮಾಡ್ತಿರ್ತಾನೆ. ಕುಂಡಲಿಕ ಊಟ ಮಾಡುವಾಗ ಅವ್ನಿಗೆ ಗೊತ್ತಿದ್ರು ಅವ್ನು ಬಾಜು ಇರೋ ಇಟ್ಟಂಗಿನ ತಳ್ಳಿಬಿಡ್ತಾನೆ. ಇದ್ರ ಮ್ಯಾಲೆ ನಿಂತ್ಕೊಂಡು ನೀನು ಯಾರೇ ಇರಲಿ ನನಗೆ ಎಲ್ಲರಿಗೂ ಒಂದೇ ನಿಯಮ ಅಂತ ಬರ್ತಾನೆ. ಬಂದು ಕ್ಷಮೆ ಯಾಚಿಸ್ತಾನೆ, ನಂಗೆ ಬರೋಕೆ ಆಗಲಿಲ್ಲ, ನನ್ನ ತಂದೆ ತಾಯಿಗಿಂತ ನನಗೆ ಮೇಲೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ಪ್ರಸನ್ನನಾದ ವಿಷ್ಣು ಏನು ಹೇಳ್ತಾನೆ ಗೊತ್ತಾ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ, ನಿನಗೆ ಆಶೀರ್ವಾದ ಮಾಡೋಕ್ಕೆ ನಾನು ವೈಕುಂಠಲಿಂದ ಇಲ್ಲಿಗೆ ಬಂದೀನಿ, ನಾನು ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಸೊ ಅವನು ಕುಂಡಲಿಕ ಕೇಳ್ತಾನೆ, ಬಂದ ಭಕ್ತಾದಿಗಳಿಗೆ ನೀನು ಇಲ್ಲೇ ಇದ್ಕೊಂಡು ಆಶೀರ್ವಾದ ಮಾಡ್ಬೇಕಂತಾನೆ. ತಥಾಸ್ತು ಅಂತಾನೆ. ಆವಾಗ ಇನ್ನು ಹಿಡಿದು ವಿಠಲ ಇಲ್ಲೇ ಪಂಡ್ರಾಪುರದಾಗ ಹೋಗ್ತಾನೆ. ವಿಠೋಬ ಅಂತಲೂ ಕರೀತಾರೆ ಇಲ್ಲಿ. ಸೊ ರುಕ್ಮಿಣಿನೂ ವೈಕುಂಠದಲ್ಲಿ ಏನು ಮಾಡ್ತಾಳೆ, ವಿಷ್ಣುನು ಬಿಟ್ಟು ಅಂತೇಳಿ ರುಕ್ಮಿಣಿ ಬಂದು ಇಲ್ಲೇ ಅದೇ ಅವನದು ವಿಠಲನ ಜೊತೆಗೆ ಈ ಥರ ಹಚ್ಚ ಹಸಿರು ನಡಬರ್ಕ್ ಹೋಗೋಳಾಗ ಒಂಥರ ಮನ್ಸಿಗೆ ಏನೋ ಆನಂದ ಸಿಕ್ಕಿಬಿಡ್ತದೆ. ಯಾರೂ ಇರಲ್ಲ, ಪೀಸ್ ಆಫ್ ಮೈಂಡ್. ಅದೇ ವರ್ಕ್ ಅದೇ ಎಲ್ಲ ಬಿಟ್ಟು ಬರ್ರಿ, ಸ್ವಲ್ಪ ಹೊರಗಡೆ ಬಂದು ನೋಡ್ರಿ, ಪ್ರಕೃತಿ ಸೌಂದರ್ಯ ಅನುಭವಿಸ್ರಿ. ನೋಡ್ರಿ ಎಷ್ಟು ಹಚ್ಚ ಹಸಿರದ, ಎಲ್ಲಿ ನೋಡ್ದಲ್ಲ ಹಸಿರು. ಹಾ ಕಡೆ ಮಾವಿನ ಗಿಡ ಹಾಕ್ಯಾರ ತೋಟದಾಗ. ಒಂಥರ ಏನೋ ಒಂದು ಬ್ರೇಕ್ ಕೊಟ್ಟಂಗೆ ನಿಮ್ಮ ಲೈಫಿಂದ ಬ್ರೇಕ್ ತೊಗೊಂಡು ಸ್ವಲ್ಪ ಹೊರಗೆ ಬನ್ನಿರಿ, ಎಕ್ಸ್ಪ್ಲೋರ್ ಮಾಡಿರಿ, ನಿಮ್ಮ ಮನಸ್ಸಿಗೂ ಆನಂದ ಸಿಗ್ತದ. ಈ ಥರ ಪ್ರಕೃತಿ ಸೌಂದರ್ಯನ ಸವಿಬೇಕು ಎಲ್ಲರೂ. ಏನು ಒಂದು ಲೈಫ್, ಈ ಬದುಕನ್ನ ನಮ್ಮದು ಫುಲ್ಲೆಸ್ಟ್ ಎಷ್ಟು ಆಗ್ತದೋ ಅಷ್ಟು ಲೆವೆಲಿಗೆ ನಾವು ಉಪಯೋಗಿಸ್ಕೋಬೇಕು. ಈ ಥರ ಒಂದು ಟ್ರಾವೆಲ್ ಮಾಡಿರಿ ಎಲ್ಲರೂ. ಇಲ್ಲೇ ಒಂದು ಹೋಟೆಲ್ದಾಗ ನಿಂದಿರಿಸಿ ನಾಷ್ಟ ಮಾಡ್ದೆ. ಇಡ್ಲಿ ಸಾಂಬಾರು ತಿಂದ ಇಲ್ಲೇ ನೋಡ್ಬೋದು ನೀವು. ಇನ್ನೊಂದು ಸೋಲಾಪುರ ಒಂದು 20 ಕಿಲೋಮೀಟ್ರ್ ಅದ. ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಕವರ್ ಆಗ್ಯದ ಈಗ. ರಾಮ್ ಈಸ್ ಪರ್ಫಾರ್ಮಿಂಗ್ ವೆರಿ ಬೆಸ್ಟ್. ರಾಮ್ ಹತ್ರ ಮಸ್ತ್ ಬೆಂಕಿ ಪರ್ಫಾರ್ಮ್ ಮಾಡ್ತಾನೆ. ಭಾಳ ದಿನ ಆದ್ಮೇಲೆ ರಾಮ ಹೊರಗೆ ಕರ್ಕೊಂಬಂದಿದ್ದ. ಸೊ ಇನ್ನೊಂದು 90-95 ಕಿಲೋಮೀಟ್ರ್ ಅದ ಇಲ್ಲಿಂದ ಪಂಡ್ರಾಪುರಿಗೆ. ಸೊ ಆರಾಮಾಗಿ ನಡೆದಿದ್ದು ಸರ್. ಹೋಗೋಣ. ನಾಷ್ಟ ಇಷ್ಟ ಆಯಿತು. ಐ ಹೋಪ್ ಎಲ್ಲರೂ ನಾಷ್ಟ ಆಗ್ಯದ ಅಂದ್ಕೊತೀನಿ. ನೋಡ್ರಿ, ಓಹೋ ಭೀಮಾ ನದಿ ಇಲ್ಲಿ ಜನ ನೋಡ್ರಿ. ಅಪ್ಪ ನೋಡ್ರಿ, ಓಹೋ ಭಯ್ಯ ಮಂದಿ ನೋಡ್ರಿ. ಅಪ್ಪ ಟೆಂಪಲ್ ಅಲ್ಲೆಲ್ಲೋ ಅದ ಅನಿಸ್ತದ. ನಾವು ಹೋಗಿ ಬರ್ಬೇಕು, ನದಿಗೆ ಹೋಗಿ ಬರೋಣ. ಓಹೋ ಇಲ್ಲಿ ನೋಡ್ರಿ, ಇಲ್ಲಿ ಭೀಮಾ ನದಿ ಉಗಮ ಸ್ಥಾನ ಎಲ್ಲ ಎಲ್ಲಿಂದ ಬರ್ತದೆ ಹೇಳ್ರಿ ಮೇಡಮ್? ಇದು ಭೀಮಾ ನದಿ ನೋಡ್ರಿ ಮಹಾರಾಷ್ಟ್ರದಿಂದನೂ ಬರ್ತದ, ಇದ್ರಕ್ಕಿಂತ ಹಿಂದೆ ಬರ್ತದ ಅದು. ಕಮೆಂಟ್ ಮಾಡ್ರಿ ಪಟ್ ಅಂತ. ಗುಲ್ಬರ್ಗದವ್ರಿಗೆ ಗೊತ್ತಿರಲೇಬೇಕು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ದು. ಬರ್ರಿ ಹೋಗಿ ನಾವು ದರ್ಶನ ಮಾಡ್ಕೊಂಬರೋಣ ಪಾಂಡುರಂಗ ವಿಠಲಂದು. ಇಲ್ಲಿ ಬಂದಿದೆ ನೋಡ್ರಿ, ಇಲ್ಲಿ ಮಂದಿ ನೋಡ್ರಿ ಎಷ್ಟು ಜನ ಅದಾರ ಇಲ್ಲಿ. ನದಿಗೆ ಭೀಮಾ ನದಿ ಪವಿತ್ರ ಗಂಗಾ ಸ್ಥಾನ ಅಂತಾರಲ್ಲ, ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ ಬಂದವರು. ಭೀಮಾ ನದಿದು ದರ್ಶನ ಮಾಡ್ಕೊಂಬಂದ ಇಲ್ಲಿ ನೋಡ್ಬೋದು ನೀವು. ಜನ ಅಂದ್ರೆ ಭಾಳ ಜನ ಅರ. ಎಲ್ಲಿ ನೋಡ್ತೀರ ಅಲ್ಲಿ ಜನ ನೋಡ್ರಿ, ಇಲ್ಲಿ ಎಷ್ಟು ಜನ ಅದ. ಸೊ ಈಗ ದರ್ಶನ ಮಾಡೋಕೆ ಹೋಗೋಣ ನಾವು ಇಲ್ಲಿಂದ. ಈಗ ದರ್ಶನ ಒಂದು ಭಾಳ ಕ್ಯೂ ಅದ. ಒಂದು 7-8 ತಾಸು ಆಗ್ತಂತ. ಒಂದು ಹೊರಗಿನ ದರ್ಶನ ಒಂದದ, ಒಂದು ತಾಸನ್ನ ಆಗ್ತಂಥದ್ದು. ಸೊ ದರ್ಶನ ಮಾಡ್ಕೊಂಬರಂಬರಿ ಹೋಗಿ. ಎಲ್ಲರೂ ಗಂಗಾ ಸ್ನಾನ ಮಾಡೋಕೆ ಹೋಗ್ಯಾರ. ಯಾಕಂದ್ರೆ ನಮ್ಮದು ಸನಾತನ ಧರ್ಮದ ನಡ್ಕೊಂಬಂದಾರ ಜನರು. ಏನಂದ್ರೆ ಗಂಗಾ ಸ್ನಾನ ಮಾಡೋದ್ರಿಂದ ಅವ್ರ ಪಾಪ ಎಲ್ಲ ಪರಿಹಾರ ಆಗ್ತಾವ ಅಂಥೇಳಿ ಅದೊಂದು ನಂಬಿಕೆ. ಸೊ ಎಲ್ಲ ಬಂದವರೆಲ್ಲ ಜನರು ಇಲ್ಲೆಲ್ಲ ಸ್ನಾನ ಮಾಡ್ಲತ್ತಾರೆ. ಸೊ ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಬಂದ. ನೋಡ್ರಿ, ಇದೇ ಮೇನ್ ಎಂಟ್ರೆನ್ಸು ಹೋಗಕ್ಕೆ. ಜನರು ಅಂದ್ರೆ ಭಾಳ ಜನ ಅದ, ನೋಡ್ಬೋದು ನೀವು. ಅದೇ ಟೆಂಪಲ್. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರಂಬರ್ರಿ. ಮೊಬೈಲ್ ಒಳಗೆ ಅಲಾವ್ ಇಲ್ಲ ಅಂತ. ಸೊ ಎಷ್ಟು ಆಗ್ತದೆ ಅಷ್ಟು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಲಾಕರ್ ಅದ, ಲಾಕರ್ನಾಗ ಎಲ್ಲ ನಮ್ಮ ಸಾಮಾನೆಲ್ಲ ಇಟ್ಟು ಒಳಗೆ ಹೋಗ್ಬೇಕು. ಮೊಬೈಲೆಲ್ಲ ಅಲಾವ್ ಇಲ್ಲ. ಸೊ ಇಲ್ಲಿಂದ ನೋಡ್ಕೊಂಬಿಡ್ರಿ.
ದರ್ಶನ ಅಂತೂ ಮಸ್ತ್ ಆಯಿತು. ನೀವು ನೋಡ್ಬೋದು ಇಂದ ಭಾಳ ಮಂದಿ ರಶ್ ಅದ. ಇಲ್ಲಿ ನೋಡ್ಬೋದು ನೀವು ಪಂಡ್ರಾಪುರ ಬಿಟ್ಟಲ್ಲ ದರ್ಶನ ಆಯಿತು. ಈಗ ಟೈಮ್ ಆಗ 12 ಗಂಟೆ. ಇಲ್ಲಿಂದ ಬಿಲ್ಡಿಗ್ತೀನಿ ಈಗ ನಾ. ಎಲ್ಲ ದರ್ಶನ ಮಸ್ತ್ ಆಯಿತು. ಸೊ ಎಸ್ ಈಗ ಇಲ್ಲಿಂದ ಬಿಡೋ ಸಮಯ ಬರ್ರಿ. ಇಲ್ಲಿ ನೋಡ್ರಿ ಗಣೇಶನ್ ಭಾಳ ಅಂದ್ರೆ ಭಾಳ ಗಣೇಶ ಕುಂದ್ರಸ್ಯಾರ ಇಲ್ಲಿ. ಎಲ್ಲ ಕಡೆ ಪೆಂಡಾಲ್ ಹೊಡೆದು ಎಲ್ಲ ಕಡೆ ಗಣೇಶ ಕುಂದ್ರಸ್ಯಾರ. ಇಲ್ಲೊಂದು ಗಣೇಶ ಕುಂದ್ರಸ್ಯಾರ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇಲ್ಲೊಂದು ಗಣಪತಿ ಕುಂದ್ರಸ್ಯಾರ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಹಾಕ್ಯಾರ ಹೂವಿನಾರ. ಅಲ್ಲಿ ಹಿಂದಿಂದ ದೇವಸ್ಥಾನ ಹತ್ರ ಇದ್ದಿದ್ದಕ್ಕೆ ಹಾಕಿಲ್ಲ. ಗಣಪತಿ ಕಾಪಾಡಪ್ಪ ಆಂಜನೇಯ. ಗಣೇಶ ಇರ್ಲಾರ್ದೆ ಯಾವುದು ವಿಘ್ನ ವಿನಾರಕ ಅಂತಾರಲ್ಲ, ವಿಘ್ನ ವಿನಾಯಕ. ಅವ್ನು ಇಲ್ಲಾರ್ದೆ ಯಾವುದೂ ಇಲ್ಲ. ಎಲ್ಲರ ಮನ್ಯಾಗೂ ಮೊದಲು ಗಣೇಶನ ಇಟ್ಟು ಪೂಜೆ ಮಾಡಿ ಮುಂದಕ್ಕೆ ಮನ್ಯಾಗ ಎಂಟ್ರಿ ಆಗೋಳಗೆ ನಿಮ್ಗೆ ಗಣೇಶನ ಸಿಗ್ತದೆ ಎಲ್ಲರ ಮನ್ಯಾಗ. ಸೊ ಗಣೇಶನ ನಡ್ಕೊತಾರೆ ನಮ್ಮದ್ರಲ್ಲಿ. ಎಸ್ ಐ ಹೋಪ್ ವಿಠಲನ ಬಗ್ಗೆ, ಪಂಡ್ರಾಪುರ ಬಗ್ಗೆ ಯಾಕೆ ವಿಠಲ ಇಷ್ಟು ಪ್ರಸಿದ್ಧಿ ಆಯಿತು ಪಂಡ್ರಾಪುರ ಅನ್ನೋದು ಹೇಳ್ದಲ್ಲ, ಎಲ್ಲರಿಗೂ ಗೊತ್ತಾಗ್ಯದ ಅಂದ್ಕೊತೀನಿ. ಹೋಪ್ ವಿಡಿಯೋ ಇಷ್ಟ ಆಗ್ಯದ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಜಸ್ಟ್ ಒಂದು ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ತಿಳಿಸಿರಿ ಇದ್ರಾಗ. ಸೊ ನಮಗೂ ಒಂದು ಹೆಲ್ಪ್ ಆಗ್ತದೆ. ಸೊ ಪ್ರೋಗ್ರೆಸ್ ಆಗ್ತದೆ ಮುಂದಕ್ಕೆ. ಇವತ್ತು ಏಕಾದಶಿ ದಿನ ಮಂದಿ ನೋಡ್ರಿ ಈ ರೇಂಜಿಗೆ ಅದ ಏಕಾದಶಿಗೆ. ಸೊ ಅಂದರೂ ದರ್ಶನ ಜಲ್ದಿ ಆಯಿತು ಪಟ ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅಂದ್ಕೊತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಪಂಡ್ರಾಪುರದಾಗೆ. ಇಲ್ಲಿಂದ ಮತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮ್ಮದು ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ನಾಗ ತಿಳಿಸ್ರಿ, ಏನು ಅನ್ನಿಸ್ತು ಪಂಡ್ರಾಪುರ ಬಗ್ಗೆ ಅಂತ. ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಮರೋಣ. ಶರಣಾರ್ಥಿ.